ರಾಜ್ಯದಲ್ಲಿವೆ 22 ಲಕ್ಷ ಅನರ್ಹ ಬಿಪಿಎಲ್ ಕಾರ್ಡ್ಗಳು. ಶಾಕಿಂಗ್ ಮಾಹಿತಿಯನ್ನ ಬಿಚ್ಚಿಟ್ಟಂತಹ ಈ ಗವರ್ನೆನ್ಸ್ ಇಲಾಖೆ ಆಹಾರ ಇಲಾಖೆಗೆ ಆಗಸ್ಟ್ ತಿಂಗಳಿನಲ್ಲಿಯೇ ಮಾಹಿತಿಯನ್ನ ಕೊಡಲಾಗಿದೆ. ಈ ಬಗ್ಗೆ ಈ ಮಾಹಿತಿಯನ್ನ ಇಟ್ಕೊಂಡೇ ಪರಿಷ್ಕರಣೆಗಿಳಿದಿದೆ ಸರ್ಕಾರ. ರಾಜ್ಯದಲ್ಲಿ ರದ್ದಾಗುತ್ತಾ 22 ಲಕ್ಷ ಬಿಪಿಎಲ್ ಕಾರ್ಡ್ಗಳು ಅನ್ನುವಂತ ಪ್ರಶ್ನೆ ಹುಟ್ಟಿಕೊಳ್ತಾ ಇದೆ. ರಾಜ್ಯದಲ್ಲಿ ಒಟ್ಟು 22 ಲಕ್ಷ ಅನರ್ಹ ಬಿಪಿಎಲ್ ಕಾರ್ಡ್ಗಳಿದೆ ಅಂತ ಹೇಳಿದ್ರೆ ಇವೆಲ್ಲವೂ ಕೂಡ ರದ್ದಾಗಿ ಬಿಡುತ್ತಾ? ಶಾಕಿಂಗ್ ಮಾಹಿತಿಗಳು ಹೊರಬರ್ತಾ ಇದೆ ವಿತ್ ಡೀಟೇಲ್ಸ್. ಅದು ಕೂಡ ಈ ಗವರ್ನೆನ್ಸ್ ಇಲಾಖೆ ಬಿಚ್ಚಿಟ್ಟಿರುವಂತ ಮಾಹಿತಿ. ಇದು ಆಹಾರ ಇಲಾಖೆಗೆ ಈ ಮಾಹಿತಿಯನ್ನ ಆಗಸ್ಟ್ ತಿಂಗಳಿನಲ್ಲಿಯೇ ರವಾನಿಸಲಾಗಿದೆ. ಒಟ್ಟು 22 ಲಕ್ಷ ಅನರ್ಹ ಬಿಪಿಎಲ್ ಕಾರ್ಡ್ಗಳಿದೆ ಅನ್ನುವಂತ ಮಾಹಿತಿ ಇದೇ ಇದೀಗ ಅಚ್ಚರಿಯನ್ನ ಮೂಡಿಸ್ತಾ ಇರೋದು. ಅನರ್ಹ ಅಂತ ಹೇಳಿದ್ರೆ ರದ್ದು ಮಾಡಲೇಬೇಕಾದಂತ ಪರಿಸ್ಥಿತಿ ಅಂತ ಹೇಳಿದ್ರೆ 22 ಲಕ್ಷ ಅನರ್ಹ ಕಾರ್ಡ್ಗಳಿದೆಯಾ? ಐಟಿ ಪಾವತಿದಾರರಿಗಿಂತಲೂ ಅನರ್ಹ ಫಲಾನುಭವಿಗಳೇ ಹೆಚ್ಚಾಗಿದ್ದಾರೆ. ಮಗುವಿಗೆ ಭಾಗ್ಯಲಕ್ಷ್ಮಿ ಕಾರ್ಡ್ ಮಾಡಿಸೋದಕ್ಕೆ ಆಗ್ತಾ ಇಲ್ಲ. ಬೆಂಗಳೂರಿನಲ್ಲಿ ಬಿಪಿಎಲ್ ಕಾರ್ಡ್ ರದ್ದಾದಂತಹ ಮಹಿಳೆ ಶೋಭಾ ಅನ್ನೋರು ಅಳಲು ತೋಡಿಕೊಂಡಿದ್ದಾರೆ. ರೇಷನ್ ಕಾರ್ಡ್ ಇಲ್ಲದೆ ಏನೂ ಮಾಡೋದಕ್ಕಾಗ್ತಾ ಇಲ್ಲ. ಅಧಿಕಾರಿಗಳನ್ನ ಕೇಳಿದ್ರೆ ಕಂದಾಯ ಭವನಕ್ಕೆ ಕಳಿಸ್ತಾರೆ. ಇದು ನಮ್ಮ ಸಂಕಷ್ಟ ಅಂತ ಹೇಳ್ಕೊಂಡಿದ್ದಾರೆ. ರೇಷನ್ ಕಾರ್ಡ್ ರೆಡ್ ಆಗಿ ಸರ್, ಹೋಸತಿ ಡಿಪೋಗೆ ಹೋದಾಗ್ಲೇ ನಮ್ಗೆ ಗೊತ್ತಾಗಿದ್ದು. ಅಲ್ಲಿವರೆಗೂ ನಮ್ಗೆ ಗೊತ್ತಿರ್ಲಿಲ್ಲ. ಅಲ್ಲೋಗಿ ಡಿಪೋದಾರ ಕೇಳಿದ್ಕೆ ಇಲ್ಲಿ ನಮ್ಗೆ ಇದಾರೆ ಸರ್, ಇದಾರೆ. ಇದು ಅಲ್ಲೋಗಿ ಕಂದಾಯ ಭವನಕ್ಕೆ ಹೋಗಿ ನೀವು ಒಂದ್ಸತಿ ಅಲ್ಲಿ ಕೇಳಿ ಅಂತ ಅಂದ್ರು ಡಿಪೋದವರು. ನಾವು ಒಂದಲ್ಲ 2 ಸತಿ ಹೋದ್ವಿ. ಅವ್ರು ಹೇಳ್ತಾರೆ ನಮ್ ಗೌರ್ಮೆಂಟ್ ಇಂದ ಏನು ಈ ತರ ಏನು ಇನ್ಫಾರ್ಮ್ ಮಾಡಿಲ್ಲ, ಅದೇನಾರು ಮಾಡಿದ್ಮೇಲೆ ನಿಮ್ಗೆ ಹೇಳ್ತೀವಿ ಅಂತ ಹೇಳಿ ಒಂದು ಫಾರಂ ಕೊಟ್ಟರು. ಫಾರಂ ಫಿಲ್ಅಪ್ ಮಾಡ್ಕೊಂಡು ಮನೆಗೆ ಬಂದ್ವಿ ಅಷ್ಟೇ. ಅದ್ ಬಿಟ್ರೆ ಯಾರು ಮನೆ ಹತ್ರ ಬಂದು ಏನು ಈ ತರ ಇದಾಗೈತಲ್ಲ ಏನು ಅಂತ ಏನು ಕೇಳಕ್ಕೆ ಬಂದಿಲ್ಲ. ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ ಆಗಿದೆ. ಹೆಂಗೋ ಅಕ್ಕಿ ಸಿಗ್ತಾ ಇತ್ತು, ಮತ್ತೆ ಪಾಪುಗೆ ಭಾಗ್ಯಲಕ್ಷ್ಮಿ ಬಾಂಡ್ ಮಾಡಿಸ್ಬೇಕೆ ಅಂತ ಕೊಟ್ಟಿದೀವಿ. ಅದು ಏನಾರ ಕ್ಯಾನ್ಸಲ್ ಆಗ್ಬಿಡುತ್ತೆ ಅಂತ ಅದೊಂದು ಇದಾಗ್ತಾ ಇದೆ. ಅದು ಹೆಲ್ತ್ ಹೆಣ್ಮಗು ಸರ್. ಕಾರ್ಡ್ ಬೇಕೇ ಬೇಕು. ಇನ್ನು ಬಳ್ಳಾರಿಯಲ್ಲಿ ಆಟೋ ಡ್ರೈವರ್ಗೆ ಬಿಪಿಎಲ್ ಶಾಕ್. ಆಟೋ ಡ್ರೈವರ್ ಕುಟುಂಬದ ಬಿಪಿಎಲ್ ಕಾರ್ಡ್ ಅನ್ನ ರದ್ದು ಮಾಡಿದ್ದಾರೆ. ಐಟಿ ಟ್ಯಾಕ್ಸ್ ಪೇಯರ್ ಅಂತ ಹೇಳಿ ಬಿಪಿಎಲ್ ಕಾರ್ಡ್ ಅನ್ನ ರದ್ದು ಮಾಡಿದ್ದಾರೆ. ಕಪಗಲ್ಲ ಗ್ರಾಮದ ಹಂಪಣ್ಣ ಅನ್ನೋರ ಬಿಪಿಎಲ್ ಕಾರ್ಡ್ ರದ್ದಾಗಿದೆ. ಯಜಮಾನಿ ಚಂದ್ರಮ್ಮ ಹೆಸರಿನಲ್ಲಿ ಈ ಬಿಪಿಎಲ್ ಕಾರ್ಡ್ ಇದೆ. ಕೂಲಿ ಕೆಲಸ ಮಾಡಿಕೊಂಡಿರುವಂತಹ ಹಂಪಣ್ಣ ಕುಟುಂಬ ಇದು. ಬಡವರ ಅನ್ನವನ್ನ ಸರ್ಕಾರ ಕಸಿದುಕೊಂಡಿದೆ ಅನ್ನೋದಾಗಿ ಕಿಡಿಕಾರ್ತಾ ಇದ್ದಾರೆ. ನಮಗೆ ಬಿಪಿಎಲ್ ಇದ್ದಿದ್ದು ಎಪಿಎಲ್ ಆಗಿ ಕನೆಕ್ಟ್ ಆಗಿದೆ. ಆ ಆಫೀಸಿಗೆ ಹೋಗಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೇವೆ. ಆಧಾರ್ ಕಾರ್ಡ್ ಕಲೆಕ್ಟ್ ಮಾಡಿ ಲೆಟರ್ ಬರೆದು ಕೊಟ್ಟಿದ್ದೇವೆ. ಕೊಟ್ಟರೆ ಊಟ ಅವರು ಕೇರ್ ಮಾಡ್ತಾ ಇಲ್ಲ. ಹೋಗಿ ಕೇಳಿದ್ರೆ ಊಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದು ಆಗಿಲ್ಲ ಸರ್. ಅದು ಬಿಪಿಎಲ್ ಕಾರ್ಡ್ ಬಂದಾಗಿದ್ದ ರೇಷನ್ಗೆ ಭಾಳ ತೊಂದರೆ ಆಗ್ತಾ ಇದೆ ಸರ್. ರೇಷನ್ ಇಲ್ಲ ಏನಿಲ್ಲ, ಆಟೋ ಓಡಿಸಿ ಮತ್ತೆ ಜೀವನ ಮಾಡಬೇಕಾಗ ಪರಿಸ್ಥಿತಿ ಬಂದಿದೆ. ಅದು ಬಂದಿದ್ರಾಗ ಹೆಲ್ಪ್ ಆಗ್ತೈತೆ. ಅದು ಬಂದಿಲ್ಲ ಏನಿಲ್ಲ, ಭಾಳ ಕಷ್ಟನೇ ಆಗ್ತಾಯಿದೆ ಸರ್. ನಾವೆಲ್ಲ ಆಟೋ ಓಡಿಸ್ತೀನಿ ಸರ್. ಮನೆಯಲ್ಲೆಲ್ಲ ರೈತರು ಕೆಲಸ ಮಾಡ್ತಿದ್ದಾರೆ ಸರ್. ಜಮೀನೇನಿಲ್ಲ ಸರ್, ಬೇರೆ ಕೂಲಿ ಹೋಗ್ತಾ ಇದ್ದಾರೆ. ಟ್ಯಾಕ್ಸ್ ಕಟ್ತಾ ಇದೆ ಅಂತೇಳಿ ಸುಮ್ಮನೆ ಇನ್ಫಾರ್ಮೇಷನ್ ಅದು ಕೊಟ್ಟಿದ್ದಾರೆ ಅಷ್ಟೇ. ಅದು ಮುಟ್ಟಿ ಇನ್ನೇನಿಲ್ಲ ಸರ್. ರೈತರ ಟ್ಯಾಕ್ಸ್ ಎಲ್ಲಿ ಕಟ್ಟದ ಸರ್. ಕಳೆದ ಬಾರಿ 8 ತಿಂಗಳಿಂದ ನಮಗೆ ಬಿಪಿಎಲ್ ಇದ್ದಿದ್ದು ಎಪಿಎಲ್ ಆಗಿ ಕನೆಕ್ಟ್ ಆಗಿದೆ. ಇನ್ನು ಚಿತ್ರದುರ್ಗದಲ್ಲಿ ಬಿಪಿಎಲ್ ಕಾರ್ಡ್ ಎಪಿಎಲ್ ಆಗಿ ಪರಿವರ್ತನೆಯಾಗಿದೆ. 1670 ಬಿಪಿಎಲ್ ಕಾರ್ಡ್ಗಳನ್ನ ಎಪಿಎಲ್ಗೆ ಪರಿವರ್ತಿಸಿದ್ದಾರೆ. ಪುಟ್ಟ ಕಿರಾಣಿ ಅಂಗಡಿ ನಡೆಸ್ತಾ ಇದ್ದಂತ ದಂಪತಿಗೆ ಸಂಕಷ್ಟ. ಮದಕರಿಪುರ ಗ್ರಾಮದ ಯರಿಸ್ವಾಮಿ ರೆಡ್ಡಿ ಹಾಗೆ ಗೀತಾ ದಂಪತಿಯವರ ಕಾರ್ಡ್ ಕ್ಯಾನ್ಸಲ್ ಆಗಿದೆ. ಮಕ್ಕಳು ಬೆಂಗಳೂರಿನಲ್ಲಿ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆ ಆದಾಯ ತೆರಿಗೆ ಕಟ್ತಾರೆ ಅಂತ ಬಿಪಿಎಲ್ ಕಾರ್ಡ್ ಅನ್ನ ರದ್ದು ಮಾಡಿದ್ದಾರೆ. ನೋಡಿ, ಇವರು ಕಿರಾಣಿ ಅಂಗಡಿಯಲ್ಲಿ ಕೆಲಸ ಮಾಡುವಂತ ದಂಪತಿ. ನಾವು ರೇಷನ್ಗೆ ಅಂತ ಹೋದ್ವಿ ಸರ್. ಆಫೀಸ್ಗೆ ಹೋದ್ವಿ. ಇದಕ್ಕೆ ರೇಷನ್ ಆಫೀಸ್ಗೆ ಹೋದ್ರೆ ಇಲ್ಲ ಸರ್ ನಿಮ್ಮದು ಬಿಪಿಎಲ್ ಆಗಿದೆ, ಕಟ್ಟಾಗಿದೆ ಅಂತ ಹೇಳಿದ್ರು ಸರ್. ಅದಕ್ಕೆ 3 ತಿಂಗಳಾಯ್ತು ಸರ್, ನಮ್ಗೆ ರೇಷನ್ ಇಲ್ಲ. ಭಾಳ ತೊಂದರೆ ಆಗ್ತಾಯಿದೆ ಸರ್. ಈಗ 36 ವರ್ಷ ಈ ಸಣ್ಣದು ಕಿರಾಣಿ ಅಂಗಡಿ ಇಟ್ಕೊಂಡಿದ್ದೀವಿ. ಜೀವನಕ್ಕೆ ಆಗ್ತಾಯಿಲ್ಲ, ಭಾಳ ತೊಂದರೆ ಆಗಿದೆ. ಎಪಿಎಲ್ ಏಕ್ದಮ್ ಎಪಿಎಲ್ ಮಾಡಿಕ್ಕಿದ್ದಾರೆ. ನಮ್ಮ ಮಕ್ಕಳಿಬ್ಬರು 15-20 ಸಾವಿರ ಕೊಡ್ತಾರೆ. ಪ್ರೈವೇಟ್ ಐಟಿ ಆಗೈತೆ, ಕಂಪ್ನಿಗೆ ಹೋಗ್ತಾ ಇದ್ದಾರೆ. ಅದರಿಂದ ನಮ್ಗೆ ಭಾಳ ತೊಂದರೆ ಆಗಿದೆ ಸರ್. ಕಾಲು ನೋವುಗಳು ಸರ್, ಓಡಾಡೋಕ್ಕಾಗಲ್ಲ. ನಮಗೆ ಆಪ್ರೇಷನ್ ಹೋದ್ರೆ ಡಾಕ್ಟ್ರುಗಳು ಆಪ್ರೇಷನ್ ಮಾಡಬೇಕು, ನಿಮಗೆ ಕಾರ್ಡಿಗೆ ಬರಲ್ಲ. ಬಿಪಿಎಲ್ ಆದರೆ ಬರುತ್ತೆ, ಎಪಿಎಲ್ಗೆ ಬರಲ್ಲ ಅಂತ ಇದ್ದಾರೆ ಸರ್. ನಮ್ಗೆ ಏನೊಂದು ದುಡ್ಡಿಲ್ಲ, ಜೀವನಕ್ಕೆ ಕಷ್ಟ. ಇನ್ನೆಲ್ಲ ಆಪ್ರೇಷನ್ ಮಾಡ್ಸೋಕ್ಕಾಗಲ್ಲ ಸರ್ ನಮ್ಮ ಕೈಲಿ.
ಏನಾದರೂ ಸಹಾಯ ಮಾಡಿ BPL ಮಾಡಿಕೊಡಿ ಸರ್ ನಮಗೆ ಅಂತ ಕೇಳ್ಕೊತಿದ್ದೀವಿ ಸರ್. ಅದು 3 ತಿಂಗಳಾಯ್ತು ಸರ್, ರೇಷನ್ ಕಾರ್ಡ್ ಕಟ್ ಆಗೈತೆ. ನಾವು ಹೋಗಿ ಕೇಳಿದರೆ ಅವರು ನಿಮ್ಮದು ಬರಲ್ಲ, APLಗೆ ಆಗಿದೆ ಅಂತಿದ್ದಾರೆ. ಅದಕ್ಕೆ ನಮಗೆ BPL ಬೇಕು, ನಮ್ಗೆ ಕಷ್ಟ ಇದೆ, ಜೀವನ ಮಾಡೋಕ್ಕಾಗಲ್ಲ, ಕಾಲು ನೋವು ಆಪ್ರೇಷನ್ ಮಾಡಿಸ್ಕೋಬೇಕು. ಅದಕ್ಕಾಗಿ ನಮ್ಗೆ ಏನಾದರೂ ಒಂದು ಇದು ಅನುಕೂಲ ಮಾಡಿಕೊಡ್ಬೇಕಾಗಿ ಕೇಳ್ತೀನಿ. ಗೊತ್ತಿಲ್ಲ, ಅವರು ನಮ್ಮ ಹುಡುಗ ಏನೋ ಟ್ಯಾಕ್ಸ್ ಕಟ್ತಾನೆ ಅಂತಾರೆ, ಅದೇನೋ ಒಂದು ಗೊತ್ತಾಗ್ತಿಲ್ಲ, ಸುಮ್ಮನೆ ಕಟ್ ಮಾಡಿಬಿಟ್ಟಿದ್ದಾರೆ. ಏಕ್ದಮ್ ಕಟ್ ಮಾಡಿ ನಮ್ಗೆ ಇಲ್ಲ ಅಂತ ಹೇಳ್ತಿದ್ದಾರೆ ಅವರು. ನಮಗೆ ರೇಷನ್ ಎಲ್ಲ ಸಿಗೋದು, ಈಗ ಏನು ಸಿಗ್ತಾ ಇಲ್ಲ. ಅಕ್ಕಿ ರಾಗಿ ಎಲ್ಲ ಸಿಗೋದು ನಮಗೆ. ಮತ್ತೆಲ್ಲ ಹಾಸ್ಪಿಟ್ಲಿಗೆ ಹೋದರೆ ಫ್ರೀಯಾಗಿ ಆಗೋದು, ಏನೂ ಆಗ್ತಾ ಇಲ್ಲ. ಅದು ಆ ಥರ ಇದಾಗಿದೆ. ಅದಕ್ಕಾಗಿ ಅದು ಬೇಕು ಅಂತ ಅನುಕೂಲ ಮಾಡ್ಕೊಡ್ತಿದ್ವಿ. ನೋಡಿ ಕಟ್ ಮಾಡಬೇಕು. ಈ ಥರ ಏನು ಇಲ್ದಂಥವ್ರು ಎಲ್ಲ ಕಟ್ ಮಾಡಬಾರ್ದು. ನೋಡಿ ಅವ್ನು ಮನೆಗಳು ಬಂದು ನೋಡ್ಕೊಂಡು ಕಟ್ ಮಾಡ್ಬೇಕಂತ ಕೇಳ್ಕೊಳ್ತಿದ್ವಿ. ಅದು 3 ತಿಂಗಳಾಯ್ತು ಸರ್, ರೇಷನ್ ಕಾರ್ಡ್ ಕಟ್ ಆಗೈತೆ. ನಾವು ಹೋಗಿ